ಬಿಜೆಪಿ ಅವರೀಗ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು ಪಾದಯಾತ್ರೆ ಮಾಡಲು ಮುಂದಾಗ್ತಾ ಇದ್ದಾರೆ ಸರ್. ನಾಗೇಂದ್ರ ನೋಡಿ, ನಾವು ಪರಿಪರಿಯಾಗಿ ಅವರನ್ನ ಕೇಳ್ಕೊಂಡಿದ್ದೇವೆ. ಸದನದಲ್ಲಿ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ತಪ್ಪಿಲ್ಲ. ನಾಗೇಂದ್ರ ಅವರ ಏನು ರಾಜೀನಾಮೆ ಕೇಳೋದು ಕೂಡ ತಪ್ಪಿಲ್ಲ. ಆದ್ರೆ ಅದಕ್ಕೆ ರೀತಿ ನೀತಿಗಳಿದಾವಲ್ಲ. ಸದನದಲ್ಲಿ ನೀವು ಹೊರಗಡೆ ನಾವ್ ಏನ್ ಬೇಕಾದ್ರೂ ಬೀದಿಯಲ್ಲಿ ಮಾತಾಡಬಹುದು, ಅಲ್ಲಿ ಸದನದಲ್ಲಿ ನಿಯಮಗಳಿದಾವೆ. ನಾವು ಅವ್ರಿಗೆ ಏನ್ ಕೇಳಿದ್ದೇವೆ, ನೀವು ಪ್ರಶ್ನೆಗಳನ್ನ ಕೇಳಿ. ಹೌದು, ಯಾವ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು ಅನ್ನೋದನ್ನ ಹೇಳಿ. ನಾವು ಅದಕ್ಕೆ ಉತ್ತರ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತೇವೆ. ನಮ್ಮ ಹತ್ರ ನಮ್ಗೆ ಸಮರ್ಥನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದ್ರೆ ನಾವು ನಿಮ್ಮನ್ನ ಕೇಳೋದು ಇಷ್ಟೇನೇನೆ, ನೀವು ಪ್ರಶ್ನೆಯನ್ನ ಕೇಳಿ ನಾವು ಉತ್ತರವನ್ನ ಕೊಡ್ತೇವೆ. ಆದ್ರಿಂದ ಈ ಪ್ರತಿಭಟನೆ ಎಲ್ಲ ಮಾಡೋದು ಬೇಡ. ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಇವತ್ತು ಬರ ಇದೆ, ಇಡೀ ರಾಜ್ಯದಲ್ಲಿ ಬರ ಇದೆ. ಅದಕ್ಕೆ ನಾವು ಗಮನ ಹರಿಸ್ಬೇಕು. ಮತ್ತು ಬೇರೆ ಬೇರೆ ಕುಡಿಯೋ ನೀರು ಇರ್ಬೋದು, ಬೇರೆ ಬೇರೆ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ವಿ, ಅದು ಉದ್ಯೋಗ ಕೊಡ್ಬೇಕು ಮಕ್ಕಳಿಗೆ, ಏನು ಪದವೀಧರರಿಗೆ. ಅವೆಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಕೇಳಿದ್ವಿ. ಪರಿಪರಿಯಾಗಿ ವಿನಂತಿ ಮಾಡಿದ್ವಿ. ನಾವು ಸರ್ಕಾರ ಮಾಡಿದೆ ಮತ್ತು ಸಭಾಧ್ಯಕ್ಷರು ಮಾಡಿದ್ದಾರೆ. ಅಷ್ಟಕ್ಕೂ ಅವರು ರಾಜಕೀಯ ಮಾಡ್ಕೊಳ್ತೀವಿ ಅಂತ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಇದೆಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಬೇರೆ ನಿಜವಾದ ಸಮಸ್ಯೆಗಳಿಗೆ ಅವರಿಗೆ ಇಷ್ಟ ಇಲ್ಲ. ಅವ್ರಿಗೆ ಬೇಕಾಗಿರೋದು ರಾಜಕಾರಣ.